ವೆಲ್, ನಮ್ಮ ದೇಶ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಮ್ಮ ಉದ್ದೇಶ ಚೆನ್ನಾಗಿರಬೇಕು. ಬರೀ ನಮ್ಮ ಕುಟುಂಬ, ನಮ್ಮ ಮನೆ, ನಮ್ಮ ವಟಾರ ಚೆನ್ನಾಗಿದ್ದರೆ ಸಾಕಾಗಲ್ಲ. ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನುವ ಒಂದು ಭಾವನೆ ಇದ್ದರೆ ಬಹುಶಃ ಈ ಸ್ಟೋರಿ ನಮಗೆ ಅರ್ಥ ಆಗುತ್ತೆ. ಭಾರತೀಯರೇ, ಈಗ ನಿಮ್ಮ ಸಮಯ ಬಂದಿದೆ. ಇಲ್ಲಿವರೆಗೂ ನಮ್ಮ ಸಮಯ ಬಂದಿರಲಿಲ್ವಾ ಅಂತ ಕೇಳೋಕ್ಕೆ ಹೋಗಬೇಡಿ. ಆದರೆ ಪ್ರತಿ ಸಂದರ್ಭದಲ್ಲಿಯೂ ಕೂಡ ದೇಶದ ಹಿತಕ್ಕಾಗಿ ಯಾವ ರೀತಿ ನಮ್ಮ ಪಾತ್ರ ಇರುತ್ತೆ ಅಂತ ತಿಳಿದುಕೊಳ್ಳುವಂಥ ಸ್ಟೋರಿ ಇದು. ಲೆಟ್ಸ್ ಹ್ಯಾವ್ ಅ ಲುಕ್. ಎಸ್, ದೇಶದ ಹಿತಕ್ಕಾಗಿ ಈಗ ನೀವೊಂದು ಸಣ್ಣ ಕೆಲಸ ಮಾಡಬೇಕಾಗಿದೆ. ಆ ಸಣ್ಣ ಕೆಲಸನ ದೊಡ್ಡ ಕೆಲಸನ ಅಂತ ಆಮೇಲೆ ಡಿಸೈಡ್ ಮಾಡಿ. ದೇಶದ ಹಿತಕ್ಕಾಗಿ ಒಂದು ಸಣ್ಣ ಕೆಲಸ ಮಾಡಬೇಕಾಗಿದೆ. ಏನದು? ನಿಮ್ಮ ಮನೆಯಲ್ಲಿನ 2% to 4% ಚಿನ್ನವನ್ನು ಮಾರಿ. ಇದು ತ್ಯಾಗ ಅಲ್ಲ, ದೇಶಕ್ಕಾಗಿ ಒಂದು ರೀತಿಯಲ್ಲಿ ಆರ್ಥಿಕ ದೇಶಭಕ್ತಿ ಅಂತ ಕೂಡ ಕರಿಬಹುದು. ಇದರಿಂದ ನಿಮಗೂ ಲಾಭ ಮತ್ತು ದೇಶಕ್ಕೂ ಲಾಭ ಅನ್ನುವ ಚರ್ಚೆ ಶುರುವಾಗಿದೆ. ದುರಿತ ಕಾಲದಲ್ಲಿ ದೇಶದ ಹಿತಕ್ಕಾಗಿ ನೀವು ಕೈ ಜೋಡಿಸಿ ಅನ್ನುವ ಕರೆ ಈಗ ಸಿಗ್ತಾ ಇದೆ. ಹೇಗೆ? ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಅಶ್ವವೇಗದಲ್ಲಿ. ಎಸ್, ಭಾರತೀಯರು ಅಂತ ಹೇಳಿದಾಗ ಒಂದು ಅಸ್ಮಿತೆ. ಬರೀ ಅಸ್ಮಿತೆ ಹಿಂಗೆ ಏನಾದರೂ ಕೆಲಸ ಮಾಡುತ್ತಾ? ಆ ಅಸ್ಮಿತೆ ಇದ್ದರೆ ನಾವು ಎಲ್ಲ ರೀತಿಯಿಂದಲೂ ಕೂಡ, ಅಂದರೆ ನಮ್ಮ ಆನಂದ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ಅದು ಯಾವ ರೀತಿ ಲಿಂಕ್ ಆಗಿರುತ್ತೆ ಅಂತ. ಬರೀ ನಾವು ಭಾರತೀಯರು ಅಂತ ನಮ್ಮ ದೇಶಭಕ್ತಿ ಒಂದೇ ಸಾಕಾಗಲ್ಲ. ಆ ದೇಶಭಕ್ತಿ ಏನೆಲ್ಲ ಕೆಲಸ ಮಾಡುತ್ತೆ, ನಿಮ್ಮ ಕನಸುಗಳು ಈಡೇರಬೇಕು ಅಂತ ಹೇಳಿದ್ರೆ ಈ ದೇಶಭಕ್ತಿಯ ಒಂದು ಅಸ್ಮಿತೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವ ಅರಿವಿರಬೇಕಾಗುತ್ತೆ. ಇಲ್ಲದೆ ಹೋದರೆ ಅಯ್ಯೋ ಏನ್ರಿ ಮಾಡೋಣ ಈ ದೇಶಭಕ್ತಿ ತೆಗೆದುಕೊಂಡು ಅನ್ನುವ ಒಂದು ಉಡಾಫೆ ವರ್ತನೆಗೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದೇಶಭಕ್ತಿ ಅಥವಾ ಸೇವೆ ಇರ್ಬೋದು, ತ್ಯಾಗ ಇರ್ಬೋದು, ಏನಾದರೂ ಕರೀರಿ, ವಾಟ್ ಎವರ್. ಆದರೆ ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ಹೇಳಿದರೆ, ನಿಮ್ಮ ಬಳಿ ಇರುವಂಥ 2% to 4% ಚಿನ್ನವನ್ನು ಮಾರಿ, ಸೆಲ್ ದ ಗೋಲ್ಡ್ ಅನ್ನೋದು ಸದ್ಯಕ್ಕಿರುವಂತಹ ಮಾತು. ಏನಿತ್ತು ಈ ಮುಂಚೆ? ಕೊಳ್ಳಬೇಡಿ ಅನ್ನೋದಿತ್ತಲ್ಲ. 1 ವರ್ಷಗಳ ಕಾಲ, 1 ವರ್ಷ ಮಿನಿಮಮ್, 1 ವರ್ಷ ಚಿನ್ನದ ಅಂಗಡಿಗೆ ಸುಮ್ಮನೆ ಹೋಗ್ಬೇಡ್ರಿ, ಅನ್ಲೆಸ್ ಇಟ್ ಈಸ್ ರಿಕ್ವೈರ್ಡ್. ಅಂದರೆ ತುಂಬ ಅವಶ್ಯಕತೆ ಇರುವಂಥ ಸಂದರ್ಭ ಬಿಟ್ಟರೆ ಸುಮ್ಮನೆ ಚಿನ್ನ ಕೊಳ್ಳಬೇಕು ಅನ್ನುವ ಹಪಹಪಿತನಕ್ಕೆ, ಒಂದು ಪ್ಯಾಷನ್ಗೆ ನೀವು ಮುಂದಾಗಬೇಡಿ. ಸದ್ಯಕ್ಕೆ ರೇಷನ್ಗೆ ಒತ್ತು ಕೊಡಿ ಅನ್ನುವ ಮಾತಿತ್ತು. ಅಂದರೆ ನಮ್ಮ ಜೀವನ ಸ್ವಲ್ಪ ಸರಳವಾಗಿದ್ದರೆ ಈಗ ಸದ್ಯದ ಸಂದರ್ಭದಲ್ಲಿ ನಮ್ಮ ರೂಪಾಯಿ ಮೌಲ್ಯ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಯುದ್ಧ ಆಗ್ತಾ ಇದೆ, ಜೊತೆಗೆ ಕ್ರೂಡ್ ಆಯಿಲ್ ಎಲ್ಲ ಡಾಲರ್ಸ್ಗಳಲ್ಲೇ ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಹೀಗಾಗಿ ರೂಪಾಯಿ ಮೌಲ್ಯ ಕುಸಿಯೋದ್ರಿಂದ ಡಾಲರ್ ಬೆಲೆ ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ಆ ಡಾಲರ್ ಬೆಲೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ರೂಪಾಯಿ ಮೌಲ್ಯ ಜಾಸ್ತಿ ಆಗಬೇಕು. ರೂಪಾಯಿ ಮೌಲ್ಯ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ? ನಾವು ಇಂಪೋರ್ಟ್ನ ಕಡಿಮೆ ಮಾಡಬೇಕಾಗತ್ತೆ, ಅಂದರೆ ಆಮದನ್ನು ಕಡಿಮೆ ಮಾಡಬೇಕಾಗತ್ತೆ. ವೆರಿ ಸಿಂಪಲ್. ಎಸ್, ಈಗ ಇದರ ಮುಂದುವರೆದ ಭಾಗವಾಗಿ ನಾವು ನೋಡ್ತಾ ಹೋಗೋಣ. ಭಾರತೀಯರ ಬಳಿ 4 ಟ್ರಿಲಿಯನ್ ಮೌಲ್ಯದ ಚಿನ್ನದ ದಾಸ್ತಾನಿದೆ. 4 ಟ್ರಿಲಿಯನ್ ಅಂದ್ರೆ ಬರೋಬ್ಬರಿ 4 ಕೋಟಿ ರೂಪಾಯಿಗಳು ಅಂತ ಅಂದ್ಕೊಳ್ಳಿ. ಅಷ್ಟು ಮೌಲ್ಯ. 4 ಟ್ರಿಲಿಯನ್ ಮೌಲ್ಯದ ಚಿನ್ನ ಮನೆ ಲಾಕರ್ಗಳಲ್ಲಿ ಕೊಳಿತಾ ಇದೆ ರೀ. ಕೊಳಿತಾ ಇದೆ ಇನ್ ದ ಸೆನ್ಸ್ ಅಷ್ಟಿದೆ ಅಂತ. ಆ ಥರ ದೇಶಕ್ಕೆ ದೊಡ್ಡ ಉಪಕಾರ ಮಾಡಿದಂತ ಆಗುತ್ತೆ. ಏನಾದರೂ ನಿಮ್ಮ ಬಳಿ ಇರುವಂಥ, ಅಯ್ಯೋ ನಮ್ಮ ಬಳಿ ಇರೋದೇ ಒಂದು 2% ಅಂದರೆ ಎಷ್ಟಾದರೂ ಇರಲಿ, ಸಾಧ್ಯವಾದರೆ ಇಲ್ಲಿ ಯಾರಿಗೂ ಫೋರ್ಸ್ ಮಾಡೋ ಹಕ್ಕಿಲ್ಲ ಅಲ್ವೇ? ಎಲ್ರಿಗೂ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ, ರೈಟ್? ಭಾರತೀಯರ ಬಳಿ 4 ಟ್ರಿಲಿಯನ್ ಮೌಲ್ಯದ ಚಿನ್ನದ ದಾಸ್ತಾನಿದೆ. ಈ 4 ಟ್ರಿಲಿಯನ್ ಮೌಲ್ಯದ ಚಿನ್ನ ಮನೆ ಲಾಕರ್ಗಳಲ್ಲಿ ಓವರ್ ಆಲ್ ಹೇಳ್ತಾ ಇರೋದು. ಅಯ್ಯೋ ನಮ್ಮನೆ ಇಲ್ಲ ಅಲ್ರಿ, 1 ಗ್ರಾಮ್ ಗೋಲ್ಡ್ ಇಲ್ಲ ಅಂತ ಅನ್ನೋರು ಇದ್ದಾರೆ, ಅದು ಬೇರೆ. ಆದರೆ ಆವ್ರೇಜ್ ಅಂತ ತೆಗೆದುಕೊಂಡಾಗ, ಓವರ್ ಆಲ್ ಅಂತ ಕನ್ಸಿಡರ್ ಮಾಡಿದಾಗ, ದೇಶ ಅಂತ ನಾವು ಗಣನೆಗೆ ತೆಗೆದುಕೊಂಡಾಗ, ಎಲ್ಲ ಜನಸಂಖ್ಯೆಯನ್ನು ಆಧರಿಸಿ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಸೊ ಇತ್ತೀಚೆಗೆ ವಿದೇಶಿ ಹೂಡಿಕೆದಾರರು ಭಾರತದ ಮಾರ್ಕೆಟ್ನಿಂದ 1,68,000 ಕೋಟಿ ಹಿಂಪಡೆದಿದ್ರು. ಇದು ದೊಡ್ಡ ಚರ್ಚೆಗೆ ನಾಂದಿ ಹಾಡ್ತು. ಇದು ಭಾರತದ ವಿರುದ್ಧ ವ್ಯವಸ್ಥಿತ ಪಿತೂರಿನ ಗೊತ್ತಿಲ್ಲ, ಆದರೆ ಚರ್ಚೆಗೆ ನಾಂದಿ ಹಾಡಿದ್ದಂತೂ ನಿಜ. ಗಲ್ಫ್ ಯುದ್ಧದ ಕಾರಣ ಭಾರತ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಈಗ ಆರ್ಥಿಕ ಹಿಂಜರಿತ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ.
ಓಕೆ, ಅಂದರೆ ನಾವೇನು ಬಡವರಲ್ಲ, ದೊಡ್ಡ ಶ್ರೀಮಂತರು ಅಂತ ಅನ್ಸುತ್ತಿದ್ನೆಲ್ಲ ನೋಡಿದಾಗ ಅಲ್ವಾ. ಭಾರತ ಬರೀ ಭಾರತ ಅಲ್ಲ, ಇದು ಸಮೃದ್ಧ ಭಾರತ. ಓಕೆ, ಎಸ್, ಈಗಾಗಲೇ ಹೇಳ್ತಾ ಇದ್ದೆ, ಅದರ ಪಾಯಿಂಟ್ಸ್ನ ನೀವು ಗಮನಿಸ್ಬೋದು. ಗಲ್ಫ್ ಯುದ್ಧದ ಕಾರಣ ಭಾರತ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಈಗ ಆರ್ಥಿಕ ಹಿಂಜರಿತ ಬರೀ ಭಾರತಕ್ಕಷ್ಟೇ ಅಲ್ಲ ರೀ, ಇದು ಗ್ಲೋಬಲ್, ಜಾಗತಿಕವಾಗಿ ಆಗ್ತಾ ಇರುವಂಥ ಪರಿಣಾಮಗಳು. ತೈಲ ಖರೀದಿ ದುಬಾರಿ ಆಗಿದೆ, ಪರಿಣಾಮ ಭಾರತದ ಬಳಿ ವಿದೇಶಿ ವಿನಿಮಯ ಸಂಗ್ರಹ ಕಡಿಮೆಯಾಗಿದೆ. ನಮ್ಮ ಭಾರತ ಚಿನ್ನ ಮತ್ತು ತೈಲ ಆಮದಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಡಾಲರ್ ವೆಚ್ಚ ಮಾಡ್ತಾ ಇದೆ. ವಿದೇಶಿ ಹೂಡಿಕೆದಾರರು ಹಿಂಪಡೆದ ಮೊತ್ತಕ್ಕಿಂತ ಚಿನ್ನದ ಆಮದು ಪ್ರಮಾಣದ ಮೊತ್ತ 4 ಪಟ್ಟು ಜಾಸ್ತಿ ಆಗಿದೆ. ವೆರಿ ಸಿಂಪಲ್ ರೀ, ಇದೇನೇನೋ ಹೇಳ್ತಿದೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ ಅಲ್ವಾ. ಏನು ಅತಿ ಹೆಚ್ಚು ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ದೇಶದ ಹಿತದೃಷ್ಟಿಯಿಂದ ನಾವೀಗ ಚಿನ್ನದ ಆಮದನ್ನು ಇಂಪೋರ್ಟ್ ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕಾಗಿದೆ. ಅದಕ್ಕೆ ಭಾರತೀಯ ಪೌರರಾದ ನಾವು ಒಂದೇ ಒಂದು ಸಣ್ಣ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಮನೆಯಲ್ಲಿರೋ ಚಿನ್ನದಲ್ಲಿ ಕೇವಲ ಒಂದು 2-4% ಚಿನ್ನವನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡಬೇಕಿದೆ. ದೇಶದ ಸಂಪನ್ನ ಕುಟುಂಬಗಳೆಲ್ಲ ಹೀಗೆ ಚಿನ್ನವನ್ನು ಮಾರಿದಲ್ಲಿ ಆಮದು ಸನ್ನಿವೇಶ ಬರೋದೇ ಇಲ್ಲ. ದಟ್ ಕ್ವೆಶ್ಚನ್ ವಿಲ್ ನಾಟ್ ಬಿ ಅರೈವ್ಡ್. ನಮ್ಮ ಚಿನ್ನ ನಮ್ಮ ಮಾರುಕಟ್ಟೆಯಲ್ಲೇ ಇರುತ್ತೆ, ಹೊಸದಾಗಿ ಆಮದು ಮಾಡಿಕೊಳ್ಳುವಂಥ ಸ್ಥಿತಿ ಬರೋದಿಲ್ಲ. ಇದರಿಂದ ಚಿನ್ನದ ಆಮದಿಗೆ ವಿನಿಯೋಗಿಸುವ ಅಂದಾಜು $40 ಬಿಲಿಯನ್ ಉಳಿಸಬಹುದು. ಆಗ ನಮ್ಮ ರೂಪಾಯಿ ಮೌಲ್ಯ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಹೇಗೆ ಅಯ್ಯೋ ಇಷ್ಟು ಮಾಡಿದ ತಕ್ಷಣ ಆಗ್ಬಿಡುತ್ತೆ? ಅಲ್ಲ, ಇದೆಲ್ಲ ಕಲೆಕ್ಟಿವ್ ವರ್ಕ್, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆದರೆ ಮಾತ್ರನೇ ಅಲ್ವಾ. ಯಾವುದೇ ಒಂದು ಮ್ಯಾಚಲ್ಲಿ ಯಾರೋ ಒಬ್ಬರು ಸೆಂಚುರಿ ಹೊಡಿದ ತಕ್ಷಣ ವಿನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವ್ರಿಗೆ ಸಪೋರ್ಟಿವ್ ಆಗಿ ಹೇಗಿರ್ತಾರೆ ಅನ್ನೋ ಆಧಾರದ ಮೇಲೆ ನಮ್ಮ ಗೆಲುವು ಸೋಲು ನಿರ್ಧಾರವಾಗುತ್ತೆ. ಆ ರೀತಿ ಇದು ದೇಶದ ಸಮೃದ್ಧ ಕುಟುಂಬಗಳೆಲ್ಲ, ಶ್ರೀಮಂತ ಕುಟುಂಬಗಳೆಲ್ಲ ಹೀಗೆ ಚಿನ್ನವನ್ನು ಮಾರಿದಲ್ಲಿ ನಿಜಕ್ಕೂ ಕೂಡ ನಾವು ಇಂಪೋರ್ಟ್ ಮಾಡಬೇಕಾದಂಥ ಅವಶ್ಯಕತೆ ಬೀಳೋದಿಲ್ಲ. ನಮ್ಮ ಚಿನ್ನ ನಮ್ಮ ಮಾರುಕಟ್ಟೆಯಲ್ಲೇ ಇರುತ್ತೆ, ಹೊಸದಾಗಿ ಆಮದು ಮಾಡಿಕೊಳ್ಳುವಂಥ ಸ್ಥಿತಿ ಬರೋದಿಲ್ಲ. ಇದರಿಂದ ಚಿನ್ನದ ಆಮದಿಗೆ ವಿನಿಯೋಗಿಸುವಂಥ ಅಂದಾಜು $40 ಬಿಲಿಯನ್ ಉಳಿಸ್ಬೋದು ರೀ. ಸೊ ಏನು ಹೇಳಕ್ಕೆ ಹೊರಟಿದ್ದೀವಿ? ಇದು ಓವರಾಲ್ ತ್ಯಾಗ ಅಲ್ಲ. ಓಕೆ, ಇದು ದೊಡ್ಡ ಪ್ರಮಾಣದ ಅಲ್ಲ. ಕೆಲವರಿಗೆ ತ್ಯಾಗ, ನೀವು ತ್ಯಾಗ ಅಂದ್ಕೊಳ್ತಿರೋ, ಭೋಗ ಅಂದ್ಕೊಳ್ತಿರೋ, ಏನಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ದಿಸ್ ಇಸ್ ನಾಟ್ ಸ್ಯಾಕ್ರಿಫೈಸ್. ಸದ್ಯ ಚಿನ್ನದ ದರ ಗರಿಷ್ಠ ಮಟ್ಟದಲ್ಲಿದೆ. ಈ ಟೈಮ್ನಲ್ಲಿ ಚಿನ್ನ ಮಾರಿದ್ರೆ ಲಾಭ ಆಗುತ್ತೆ, ಕೊಳ್ಳೋದು ಬೇಡ, ಎಲ್ಲವನ್ನೂ ಅಲ್ಲ. ಉದಾಹರಣೆ 40,000 ಇದ್ದರೆ ನೀವು ಚಿನ್ನ ಖರೀದಿಸ್ತೀರಲ್ವಾ, ಈಗ ಚಿನ್ನದ ಬೆಲೆ 1.65 ಲಕ್ಷ ರೂಪಾಯಿ. ಈಗ ನಿಮ್ಮ ಬಳಿಯ ಚಿನ್ನದಲ್ಲಿ ಅಲ್ಪ ಅಂದರೆ ಒಂದು 2-4% ಪರ್ಸೆ ಆಗಿದೆ. ಪರ್ಸೆಂಟ್ ಮಾಡಿ ನೀವು ಅವತ್ತು ಹೂಡಿಕೆ ಮಾಡಿದ್ದಕ್ಕಿಂತ ಹೆಚ್ಚು ಹಣ ಈಗ ಬರುತ್ತೆ. ಹೀಗಾಗಿ ಇದು ತ್ಯಾಗ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಇದು ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ಬೋದು, ಇದೊಂದು ಹೂಡಿಕೆ ಅಂತ ಅಂದ್ಕೊಳ್ಳಿ. ಮೋದಿ ಹೇಳಿದ್ರು ಚಿನ್ನ ಖರೀದಿ ಬೇಡ ಅಂತ, ಅದು ಒಳ್ಳೆಯದೇ ಸದ್ಯಕ್ಕೆ. ಓಕೆ, ಆದರೆ ರಾಜಕೀಯ ಕಾರಣಕ್ಕಾಗಿ ಪರ ವಿರೋಧದ ಚರ್ಚೆಗಳು ನಡೆಯೋದು ಬಿಡ್ರಿ, ಅದೇನಾದರೂ ಇರ್ಬೋದು. ಆದರೆ ಅವ್ರು ಹೇಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ನಾವೇನಾದರೂ ಉಳಿಸ್ಕೋಬೋದಾ? ಅವ್ರು ರಾಜಕೀಯ ಕಾರಣಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ, ಲೆಟ್ ಇಟ್ ಬಿ. ಪೊಲಿಟಿಷಿಯನ್ಸು ಪಾಲಿಟಿಕ್ಸ್ ಮಾಡ್ತಾರೆ ಅಲ್ವಾ, ಅದು ಅವರ ರಕ್ತದಲ್ಲೇ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ನಾವು ಪ್ರಜೆಗಳು, ಸಾರ್ವಜನಿಕರು, ನಾಗರಿಕರು ಏನು ಮಾಡಬೇಕು? ನಮಗೇನಾದರೂ ಅನುಕೂಲ ಆಗತ್ತೇನ್ರಿ? ಹಿಂಗೆ ಮಾಡೋದ್ರಿಂದ ನಮಗೇನಾದರೂ ಉಳಿತಾಯ ಆಗುತ್ತಾ? ಒಳಿತಾಗತ್ತಾ? ಹೌದು, ಖಂಡಿತ ಒಳಿತಾಗತ್ತೆ ಅನ್ನೋದು ಓವರ್ ಆಲ್ ಕ್ಯಾಲ್ಕುಲೇಷನ್. ಇದನ್ನು ನಾವು ಹೇಳ್ತಾ ಇದ್ದೀವಿ ಅಂತ ನೀವು ಕೇಳಬೇಕಾಗಿಲ್ಲ, ಪ್ರಧಾನಿ ಹೇಳ್ತಾರೆ ಅಂತಲೂ ಕೇಳಬೇಕಾಗಿಲ್ಲ. ಅಟ್ಲೀಸ್ಟ್ ಒಬ್ಬ ಆರ್ಥಿಕ ತಜ್ಞರನ್ನು, ಒಬ್ಬೊಬ್ಬರು ಆರ್ಥಿಕ ತಜ್ಞರು ಒಂದೊಂದು ರೀತಿ ಹೇಳ್ಬೋದು, ಅದರಲ್ಲೂ ಆ್ಯಾವ್ರೇಜ್ ತೆಗೆದುಕೊಳ್ಳಿ, ಮೆಜಾರಿಟಿ ಏನು ಹೇಳ್ತಾರೆ. ಈಗ ವಿರೋಧ ಮಾಡೋರಿಗೆ ಸಿಕ್ಕಿದ್ದೇ ಚಾನ್ಸು ಅಂತ ವಿರೋಧ ಮಾಡ್ಬೋದು. ಏನಂತ ಹೇಳ್ಬೋದು? ಅಯ್ಯೋ ಬಿಡ್ರಿ, ಇವರೆಲ್ಲ ನೆಕ್ಸ್ಟ್ ಊಟನೂ ಬಿಟ್ಬಿಡಿ, ಡಯಟ್ ಮಾಡಿಬಿಡಿ, ಬೇಕಾಗಿದ್ದನ್ನು ಪಡಿಬೇಡಿ ಅಂತಲೂ ಹೇಳ್ತಾರೆ ಅಂತ. ಗಾಳಿನೂ ತೆಗೆದುಕೊಳ್ಬೇಡಿ, ಗಾಳಿ ತುಂಬ ಕಾಸ್ಟ್ಲಿ ಆಗಿದೆ ಅಂತ ಹಂಗೆ ಹೇಳೋಕ್ಕಾಗತ್ತಾ? ಇಟ್ ಈಸ್ ನಾಟ್ ಪಾಸಿಬಲ್. ಆದರೆ ವಿನಾಕಾರಣವಾಗಿ ಸುಮ್ಮನೆ ಏನೋ ವಿರೋಧ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿತಂಡವಾದವನ್ನು ಮಾಡದೆ, ಓಕೆ ಏನಾದರೂ ಇದೆಯಾ, ನಮ್ಗೆ ಅನುಕೂಲ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ಸುದ್ದಿ ಹಿಂಗಿದೆ, ಅದನ್ನು ನಾವು ಹೇಳ್ಬೋದು. ಓಕೆ.